ಹಲೋ ಹಾಯ್ ನಮಸ್ತೆ ವೀಕ್ಷಕರೇ, ನನ್ನ HP ಸ್ಟೋರೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ನಾನು ಹರೀಶ್. ವೀಕ್ಷಕರೇ, ಪ್ರತಿದಿನ ಲಕ್ಷಾಂತರ ಜನರು ಭಾರತೀಯ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಅಕಸ್ಮಾತ್ ಆಗಿ ಯಾರಿಗಾದ್ರೂ ಅನಾರೋಗ್ಯ ಸಮಸ್ಯೆ ಉಂಟಾದರೆ, ಆರೋಗ್ಯ ತುರ್ತು ಪರಿಸ್ಥಿತಿ ಉಂಟಾಗ್ಬೋದು. ಇಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಥರ ವೈದ್ಯರ ಒಂದು ಸೌಲಭ್ಯ ಇರೋದಿಲ್ಲ. ಹಾಗೆ ಆ ಒಂದು ರೈಲು ನೆಕ್ಸ್ಟ್ ಸ್ಟೇಷನಲ್ಲಿ ಏನಾದರೂ ಸ್ಟಾಪ್ ಕೊಟ್ಟರು ಕೂಡ ಆ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಗತ್ಯವಾದ ಟ್ರೀಟ್ಮೆಂಟ್ ಸಿಗುವುದು ತಡವಾಗಬಹುದು. ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಥರ ಒಂದು ಸಮಸ್ಯೆ, ಘಟನೆಗಳು, ಅನಾಹುತಗಳು ಆಗ್ಬೋದು. ಅದಕ್ಕೋಸ್ಕರ ನಮ್ಮ ಭಾರತೀಯ ರೈಲ್ವೆಯವರು ಈ ಎಲ್ಲ ಒಂದು ಸಮಸ್ಯೆಗಳನ್ನ ಪರಿಶೀಲಿಸಿ ಒಂದು ಹೊಸ ಸೌಲಭ್ಯವನ್ನು ಈ ಭಾರತೀಯ ರೈಲ್ವೆಯವರು ಪರಿಚಯಿಸಿದ್ದಾರೆ. ಯಾವುದು ಆ ಹೊಸ ಸೌಲಭ್ಯ, ಯಾವ ರೀತಿ ಇರುತ್ತೆ, ನಾವು ಆ ಥರ ಒಂದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾರನ್ನ ಸಂಪರ್ಕಿಸಬೇಕು, ಮತ್ತು ಯಾವ ನಂಬರ್ಗೆ ಕರೆ ಮಾಡಬೇಕು ಅನ್ನೋದನ್ನೆಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರೈಲಿನಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಉಂಟಾದರೆ ನಾವು ತಕ್ಷಣ ಯಾರನ್ನ ಸಂಪರ್ಕ ಮಾಡಬೇಕು? ವೀಕ್ಷಕರೇ, ಪ್ರತಿದಿನ ಲಕ್ಷಾಂತರ ಜನರು ಭಾರತೀಯ ರೈಲ್ವೆಯಲ್ಲಿ ಪ್ರಯಾಣಿಸುತ್ತಾರೆ. ಅಕಸ್ಮಾತಾಗಿ ರೈಲ್ವೆಗಳಲ್ಲಿ ಪ್ರಯಾಣಿಸುವಾಗ ಕೆಲವರಿಗೆ ಆರೋಗ್ಯ ತುರ್ತು ಪರಿಸ್ಥಿತಿ ಉಂಟಾಗಬಹುದು. ಅಂತಹ ಸಂದರ್ಭಗಳಲ್ಲಿ ಚಿಕಿತ್ಸೆ ನೀಡಲು ಯಾವುದೇ ಥರ ವೈದ್ಯರ ಸೌಲಭ್ಯವಿರುವುದಿಲ್ಲ. ರೈಲು ಯಾವುದೇ ಮುಂದಿನ ನಿಲ್ದಾಣಗಳಲ್ಲಿ ನಿಂತರೆ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತದೆ. ಹೀಗೆ ಮಾಡೋದ್ರಿಂದಾಗಿ ವ್ಯಕ್ತಿಯ ಚಿಕಿತ್ಸೆ ವಿಳಂಬವಾಗ್ಬೋದು. ಮೋಸ್ಟ್ಲಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೊಂದು ಟೈಮ್ ಏನಿದೆ, ಟ್ರೀಟ್ಮೆಂಟ್ ಅವ್ರಿಗೆ ಅಗತ್ಯವಾದ ಒಂದು ಚಿಕಿತ್ಸೆ ತಡವಾಗ್ಬೋದು. ಹೀಗಾಗಿ ತುಂಬಾ ಸಮಸ್ಯೆಗಳಾಗಿ ಅನಾಹುತಗಳು ಆಗ್ಬೋದು. ಈ ಎಲ್ಲ ಸಮಸ್ಯೆಗಳನ್ನು ನಮ್ಮ ಭಾರತೀಯ ರೈಲ್ವೆಯವರು ಪರಿಶೀಲಿಸಿ ಒಂದು ಹೊಸ ಯೋಜನೆಯನ್ನು ಪರಿಚಯ ಮಾಡಿದ್ದಾರೆ. ಈ ಸಣ್ಣ ಆರೋಗ್ಯ ಸಮಸ್ಯೆಗಳಿಗೆ ರೈಲ್ವೆಗಳು ಮತ್ತೊಂದು ಸೌಲಭ್ಯವನ್ನು ಹೊಂದಿವೆ. ಇಂತಹ ಸಾಮಾನ್ಯ ಕಾರಣಗಳಿಂದ ನೀವು ಅಸ್ವಸ್ಥರಾಗಿದ್ದರೆ ನೀವು ಮೊದಲು TTEಗೆ ತಿಳಿಸಬೇಕು. TTE ಸಿಬ್ಬಂದಿ ಕಂಪಾರ್ಟ್ಮೆಂಟ್ನಲ್ಲಿ ಅವಲಾಗಿರುವ ಪ್ರಥಮ ಚಿಕಿತ್ಸಾ ಕಿಟ್ನಿಂದ ಔಷಧದ ಡೋಸನ್ನು ತಂದು ಪ್ರಯಾಣಿಕರಿಗೆ ಒದಗಿಸುತ್ತಾರೆ. ರೈಲ್ವೆ ಅಧಿಕಾರಿಗಳ ಪ್ರಕಾರ ಪ್ರಯಾಣಿಕರ ಆರೋಗ್ಯ ಹದಗೆಟ್ಟರೆ ಮತ್ತು TTE ಅಥವಾ ಸಿಬ್ಬಂದಿ ತಕ್ಷಣ ಲಭ್ಯವಿಲ್ಲದಿದ್ದರೆ ಪ್ರಯಾಣಿಕರು ನೇರವಾಗಿ ರೈಲ್ವೆ ಸಹಾಯವಾಣಿ ಸಂಖ್ಯೆ 138ಗೆ ಕರೆ ಮಾಡಬಹುದು. ರೈಲ್ವೆ ಒದಗಿಸುವ ಈ ಸೌಲಭ್ಯವು ಸಂಪೂರ್ಣವಾಗಿ ಉಚಿತವಲ್ಲ. ಅದಕ್ಕಾಗಿ ದೊಡ್ಡ ಮೊತ್ತವನ್ನು ಕೂಡ ನೀವು ಪಾವತಿಸುವ ಅಗತ್ಯವೂ ಇಲ್ಲ. ವೈದ್ಯರನ್ನು ಕರೆಸಲು ರೈಲ್ವೆ 100 ರು ನಾಮಪತ್ರ ಶುಲ್ಕವನ್ನು ನಿಗದಿಪಡಿಸಿದೆ. ವೈದ್ಯರು ನಿಲ್ದಾಣಕ್ಕೆ ಬಂದು ನಿಮ್ಮನ್ನು ಪರೀಕ್ಷಿಸಿ ಅಗತ್ಯವಾದ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ನೀವು ವೈದ್ಯರಿಗೆ ಈ 100 ರು ಶುಲ್ಕವನ್ನು ಪಾವತಿಸಬೇಕು. ವೈದ್ಯರು ನಿಮಗೆ ಶುಲ್ಕಕ್ಕಾಗಿ ರಸೀದಿಯನ್ನು ಸಹ ನೀಡುತ್ತಾರೆ. ಇಷ್ಟು ನಮ್ಮ ಭಾರತೀಯ ರೈಲ್ವೆಯವರು ಮಾಡುವಂಥ ಹೊಸ ಯೋಜನೆಯ ಒಂದು ಸಂಪೂರ್ಣ ಮಾಹಿತಿ. ಈ ಎಲ್ಲ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ನಾನು ತಿಳಿಸಿರುವಂಥ ಎಲ್ಲ ಮಾಹಿತಿ ಕೂಡ ನಿಮಗೆ ಅರ್ಥವಾಗಿದೆ ಅನ್ಕೋತೀನಿ. ಹಾಗಿದ್ರೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೆಚ್ಚಿನ ವಿಷಯಗಳ ಮಾಹಿತಿಗಾಗಿ ನೀವು ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.